ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಿದೆ. ಮೊದಲು ಈ ಸಿಹಿ ಸುದ್ದಿನ ನಮ್ಮ ಮಾವಂಗೆ ಹೇಳ್ಬೇಕು. ಮಾವ ಮಾವ ಏನವ ನೀನು ಈ ಪಾಟಿ ಖುಷಿಯಾಗಿದ್ಯಾ? ಮಾವ, ನಾವ್ ಅನ್ಕೊಂಡಿದ್ವಲ್ಲ ಪ್ಲಾನು, ಅದು ಫುಲ್ ಸಕ್ಸಸ್ ಆಗ್ತಿದೆ. ಅದೇನು ಅಂತ ಬಿಡ್ಸಿ ಹೇಳವ, ನಾನು ಖುಷಿ ಪಡ್ತೀನಿ. ಅದೇ ಮಾವ, ಸಿದ್ದುಗೆ ಪೊಲೀಸ್ ಅವ್ರ ಕೈಲಿ ಚೆನ್ನಾಗಿ ಹೊಡ್ಸಿದ್ರೆ ಅದು ಭಾವನಾ ಮೇಲೆ ಪರಿಣಾಮ ಬೀರುತ್ತೆ. ಆಮೇಲೆ ನಮ್ ದಾರಿಗೆ ಬರ್ತಾಳೆ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಈಗ ಅದು ಫುಲ್ ವರ್ಕೌಟ್ ಆಗ್ತದೆ. ಈಗಷ್ಟೇ ಈ ಭಾವನಾ ಬಂದು ನಿಮ್ ದೊಡ್ಡ ಮಗನ ಹತ್ರ ಅವಳ ಅಳುಲ್ನ ತೋಡ್ಕೋತಾ ಇದ್ಲು. ಮಾವ, ಇದೇ ಸರಿಯಾದ ಟೈಮು. ಕಬ್ಬಣ ಕಾದಿರ್ಬೇಕಾದ್ರೇನೆ ಅದನ್ನ ಚೆನ್ನಾಗಿ ಬಡ್ದು ಬಿಡ್ಬೇಕು. ಅಂದ್ರೆ ಏನವ ನಿನ್ ಮಾತಿನ ಅರ್ಥ? ಅಂದ್ರೆ ಈಗ ಆ ಭಾವನಾ ಮಳ್ಳಿ ತರ ನಿಮ್ಮ ಹತ್ರ ಬಂದು ಕೇಳ್ಕೋತಾಳೆ. ಮಾವ, ನನಗೆ ಸಿದ್ದುಗಾಗ್ತಿರೋ ನೋವನ್ನ ಸಂಕಟನ ನೋಡಕ್ಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ಅವ್ರನ್ನ ಜೈಲಿಂದ ಹೊರಗೆ ಕರ್ಕೊಂಬನ್ನಿ ಅಂತ ಹತ್ತು ಕರ್ದು ಮೊಸಳೆ ಕಣ್ಣೀರ್ ಹಾಕ್ತಾಳೆ. ನೀವು ಮಾತ್ರ ಮಾವ, ಯಾವುದೇ ಕಾರಣಕ್ಕೂ ಬಣ್ಣದ ಮಾತುಗಳಿಗೆ ಮರಳಾಗಬಾರ್ದು, ಕರಗ್ಲೂಬಾರ್ದು. ಹಂಗಾರೆ ಇವಾಗ ನನ್ನ ಏನ್ ಮಾಡುವಂತೀವ ನೀನು? ಹೇಳ್ತೀನಿ, ಸಗ ಬನ್ನಿ. ನಾನು ಅಳ ತಲೆಗಿದ್ದು ಇಷ್ಟ ಒಳಿಲೇ ಇಲ್ವಲ್ಲವ. ಪರವಾಗಿಲ್ಲ ಕಣವ, ನಿನ್ ತಲೆನೂ ಹೊಸಿ ಕೆಲಸ ಮಾಡ್ತಾ ಇದೆ. ಮಾವ, ನಾನು ಯಾರ ಸಸ್ಯ ಹೇಳಿ? ದಿಟ್ವೆಯ, ಇದು ಒಳ್ಳೆ ಉಪಾಯವೇನೆ. ಸರಿ ಕಣವ, ನೀನು ಹೇಳ್ದಂಗೆ ಮಾಡ್ತೀನಿ. ಈ ಉಪಾಯ ಏನಾದರೂ ಆಗ್ಬಿಟ್ರೆ ಆಮೇಲೆ ನಮ್ಮನ್ನು ಹಿಡಿಯೋರು ಯಾರು? ಆಮೇಲೆ ನೀನೇ ಕಣವ ಈ ಮನೆ ಮಹಾರಾಣಿ. ಎಲ್ಲ ನೀನು ಹೇಳ್ದಂಗೆ ನಡೀತದೆ. ಮಾವ, ಏನವ ಇನ್ನೇನು ನಮ್ಮ ಮನೆ ಹಾಳು ಮಾಡಬೇಕು ಅಂತ ಹೊಂಚಾಕೊಂಡ್ಬಂದಿದ್ದು ಹೇಳು? ಮಾವ, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಓಹೋ, ನೀನು ಮಾಡಿರೋ ಗನಂದಾರಿ ಕೆಲಸಕ್ಕೆ ನಿನಗೆ ಸಹಾಯ ಬೇರೆ ಮಾಡ್ತಾರೆ. ಅದೇನು ಅಂತ ಮೊದಲು ಬಗಳು. ಸಹಾಯ ಮಾಡ್ಬೇಕಾ ಬೇಡ ಅಂತ ಆಮೇಲೆ ನಾನು ತೀರ್ಮಾನ ತಗೋತೀನಿ. ಮಾವ, ಸಿದ್ದು ಅವ್ರನ್ನ ಇಂಥ ಪರಿಸ್ಥಿತಿನಲ್ಲಿ ನೋಡೋಕ್ಕಾಗ್ತಿಲ್ಲ ನನಗೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ನಾನು ಅವನ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಯ್ತದ? ಇಲ್ಲ ಹೋಗ್ಲಾ ತೆಪ್ಪಕ್ಕಂತ ನಾನೇನು ಹೇಳಿ ಕಳ್ಸಿದ್ನ ಅವನಿಗೆ. ಸಾರಿ ಹೇಳಿದ್ದೀನಿ, ಬೇಡ ಕಳ ಅಂತ. ಪಶ್ಚಾತ್ತಾಪ ಬೇಳೆಕಾಳು ಅಂತ ಹೋಗವನೆ, ಅನ್ಭವಿಸ್ಲಿ ಬಿಡು. ನಿನ್ನ ಮದುವೆ ಆಗಿದ್ದ ಕರ್ಮಕ್ಕೆ ಇದೆಲ್ಲ ಆಗ್ಬೇಕಾಗಿದೆ ಅಲ್ವೇ ಅವನಿಗೆ? ಮಾವ, ನೀವೇ ಹೀಗೆ ಹೇಳಿದ್ರೆ ಹೇಗೆ? ನೀವು ಒಂದು ಮಾತು ಹೇಳಿದ್ರೆ ಸಿದ್ದು ಅವ್ರಿಗೆ ಬೇಲ್ ಸಿಗುತ್ತೆ. ಅವ್ರನ್ನ ಹೇಗಾದರೂ ಮಾಡಿ ಹೊರಗೆ ಕರ್ಕೊಂಬನ್ನಿ ಮಾವ, ಪ್ಲೀಸ್. ಸರಿ ಕಣವ, ನಾನು ಅವನ್ನ ಆಚೆ ಕರ್ಕೊಂಬಂದಂತ ಇಟ್ಕೋ. ಅದರಿಂದ ನನಗೇನು ಉಪಯೋಗ ಹೇಳು? ಅಂದರೆ ಕಣವ, ನಾವು ಹೇಳಿ ಕೇಳಿ ರಾಜಕೀಯದವರು. ನಾವು ಏನು ಉಪಯೋಗ ಇಲ್ಲದೆ ಏನು ಸಹಾಯ ಮಾಡೋಕ್ಕಿಲ್ಲ. ಮೊದಲೇ ನೀವಿಬ್ಬರು ಮದುವೆ ಆಗಿದ್ದು ನನಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ. ನಾನು ಕಷ್ಟಪಟ್ಟು ಅವ್ನ ಆಚೆ ಕರ್ಕೊಂಬಂದು ನೀವಿಬ್ರು ಚೆನ್ನಾಗಿರೋದು ನೋಡೋದಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕೆ? ಒಂದು ಕೆಲಸ ಮಾಡು, ನೀನು ಅವನ್ನ ಬಿಟ್ಬಿಡು, ನಾನು ಅವನ್ನ ಜೈಲಿಂದ ಆಚೆ ಕರ್ಕೊಂಬಂದ್ಬಿಡ್ತೀನಿ. ಏನು ಮಾವ ಹೇಳ್ತಿದ್ದೀರಾ? ಹೂ ಕಣವ, ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೋಬೇಕಾಯ್ತದೆ. ನಿಜವಾಗ್ಲೂ ನಿನ್ಗೆ ಅವನ ಮೇಲೆ ನಿಜವಾದ ಪ್ರೀತಿ, ಅವ್ನು ಚೆನ್ನಾಗಿರ್ಬೇಕು ಅಂತ ಆಸೆ ಇದ್ದರೆ ಅವ್ನ ಪಾಡ್ಗೆ ಅವ್ನು ಬಿಟ್ಬಿಡು. ಹಾಗಾದ್ರೂ ಅವ್ನು ನೆಮ್ಮದಿಯಾಗಿರ್ತಾನೆ. ನಂಗೆ ಇದ್ದೋನು ನಮ್ಮ ಸಿದ್ದೇಗೌಡ. ಈಟೆಲ್ಲ ಅವಮಾನ ಆಗ್ತಾ ಇರೋದು ನೀನು ಅವನ ಜೀವನದಲ್ಲಿ ಕಾಲಿಕ್ಕಿದ ಮೇಲೆಯ. ನೋಡು, ಅವನು ಮೊದಲಿನಂಗೆ ಮಹಾರಾಜನಂಗೆ ಇರಬೇಕು ಅಂದರೆ
ನೀನು ಅವನು ಜೊತೆಲಿ ಇರಬಾರ್ದು ಆಟೆಯ. ಮಾವ ಏನು ಮಾವ, ನಿನ್ನಿಂದ ತಾನೇ ಅವ್ನು ಈಟೆಲ್ಲ ಕಷ್ಟಪಡ್ತಾ ಇರೋದು. ಒಂದು ಕೆಲಸ ಮಾಡು, ನೀನೇ ಅವನಿಂದ ದೂರ ಆಗ್ಬಿಡು, ಆಮ್ಯಾಕಾದ್ರೆ ಅವ್ನು ನೆಮ್ಮದಿಯಾಗಿರ್ತಾನೆ. ಮಾಡವ, ಈಗಲೂ ಕಡೆದಾಗ ಹೇಳ್ತಾ ಇವನಿ, ಅವ್ನು ಚೆನ್ನಾಗಿರೋದು ಇಲ್ಲದೆ ಇರೋದು ಎಲ್ಲ ನಿನ್ನ ಕೈಲೇ ಐತೆ. ಬಿರಿನೇ ಒಂದು ತೀರ್ಮಾನ ತಕೋ. ದೊಡ್ಡವರಾಗಿ ನೀವೇ ಹೀಗೆ ಹೇಳಿಬಿಟ್ರೆ ಹೇಗೆ ಮಾವ? ಸಿದ್ದು ಅವ್ರನ್ನ ಬಿಟ್ರೆ ನಾನು ಎಲ್ಲಿಗೆ ಹೋಗಬೇಕು? ಅದು ನಿನ್ನಣೆ ಬರಕಣವ. ನೀವೇ ನಮ್ಮನ್ನು ಹೇಳಿ ಕೇಳಿ ಮದುವೆ ಆಗಿದ್ರಾ? ನೀನೆಲ್ಲಾದ್ರೂ ಹೋಗು, ಅದು ನನಗೆ ಬೇಡದಾರ ವಿಷಯ. ನೋಡು, ನಿನಗೆ ಟೈಮ್ ಕೊಡ್ತಾ ಇವನಿ, ಸರಿಯಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ. ಒಟ್ಟಿನಲ್ಲಿ ನೀವಿಬ್ರು ಜೊತೆಲಿ ಇರಬಾರ್ದು ಆಟೆಯ. ನಮ್ಮ ಸಿದ್ದೇಗೌಡ ಜೈಲಿಂದ ಮನೆಗೆ ಬರೋದ್ರೊಳಗೆ ನೀನು ನಮ್ಮ ಮನೆ ಖಾಲಿ ಮಾಡಿರಬೇಕು. ಹಂಗಿದ್ರೆ ನಾನು ಅವನ್ನ ಬಿಡ್ಸ್ಕೊಂಬರ್ತೀನಿ. ಅದು ಬಿಟ್ಟು ನಾನು ಅವನ ಜೊತೆನೇ ಇರ್ತೀನಿ ಅಂತ ನೀನೇನಾದ್ರು ಆಟ ಇಟ್ಕೊಂಡು ಕೂತ್ಕೊಂಡ್ರೆ ಅವ್ನ ಜೈಲಲ್ಲೇ ಕೊಳಿತಾ ಇರಲಿ ಬಿಡು. ನಿನಗೇನು ಮಾವ ದಯವಿಟ್ಟು ನೋಡು, ನಾನು ಹೇಳೋದೆಲ್ಲ ಹೇಳಿವ್ನಿ. ಇನ್ನೇನೇ ತೀರ್ಮಾನ ಆದರೂ ನಿಂದೆಯ, ಎಲ್ಲ ನಿನ್ನ ತೀರ್ಮಾನದ ಮೇಲೆ ನಿಂತದೆ. ನನ್ನ ಮಗನ ಜೀವನ ನಿನ್ನ ಕೈಲೈತೆ. ನೋಡು ಎಂಥ ಕರ್ಮ ಒಂದು. ಈಗ ಈಗ ನನ್ನ ಆಟ ಶುರು. ಅಲ್ಲ, ಗಂಡ ಹೆಂಡತಿ ಇಬ್ರು ಎಷ್ಟು ಮೆರಿತಾ ಇದ್ರಿ ಅಲ್ವಾ? ನಿನಗಿದಾಗಬೇಕಾದ್ದೆ ಭಾವನಾ, ಅನ್ಭವಿಸು. ನಾನಷ್ಟು ಹೇಳಿದ್ರು ನೀವಿನ್ನೂ ಬಂಡೆ ಥರ ಇಲ್ಲೇ ಕೂತ್ಕೊಂಡಿದ್ದೀರಾ ಅಲ್ಲ? ನಿಮ್ಮ ಮುಂದೆ ಹೇಳ್ಕೊಳ್ಳೋ ಬದಲು ಒಂದು ಕಲ್ಲು ಬಂಡೆ ಮುಂದೆ ನನ್ನ ಕಣ್ಣೀರು ಹಾಕೊಂಡಿದ್ರು ಇಷ್ಟೊತ್ತಿಗೆ ಅದು ಕರ್ಗೋಗಿರೋದು. ಏನು ನೀನು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ? ಅವ್ರು ಸರಿಯಾಗಿ ಮಾತಾಡಿದ್ದಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ತಿದ್ದೆ? ನೀವು ಸರಿ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಮುಳ್ಳು ಚುಚ್ಚುತ್ತೆ ಅಂತ ಗೊತ್ತಿದ್ರು ಅದನ್ನ ಜೋಪಾನ ಮಾಡಿದ್ರು ಅವರು. ಅವ್ರಿಗಾಗಿರೋ ನೋವಿಗೆ ಒಂದು 4 ಮಾತುಗಳನ್ನ ಅವ್ರು ಆಡ್ಬಿಟ್ರೆ ಅದೇ ಹೆಚ್ಚಾಗೋಯ್ತಾ ನಿಮಗೆ? ಅತ್ತೆ ಮಾವನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಿಮ್ಮನ್ನೇ ಮನೆಯಿಂದ ಆಚೆ ಕಳಿಸಿರೋರು. ಲಕ್ಷ್ಮೀ ನಿವಾಸ ಲಕ್ಷ್ಮೀ